ಸತ್ಯದೇವ್. ಓಹೋ, ಏನು ಅಮ್ಮ ಮಕ್ಕಳು ಎಲ್ಲ ಒಟ್ಟಿಗೆ ಬಂದುಬಿಟ್ಟಿದ್ದೀರಾ? ದಂಡು ದಾಳಿ ಸಮೇತ. ಏನು ಸಮಾಚಾರ? ತಾವು ಸರಿಯಾಗಿ ನಡ್ಕೊಳ್ದೆ ಹೋದರೆ ದಂಡು ದಾಳಿ ಸಮೇತನೇ ಬರಬೇಕಾಗತ್ತೆ. ಏನು ಧಮ್ಕಿನ? ಧಮಕಿ ಅಲ್ಲ, ಮಾಡೋದನ್ನೇ ಹೇಳ್ತಾ ಇರೋದು. ಏನು ಡಿಸೈಡ್ ಮಾಡಿದ್ರಿ? ಯಾವ ವಿಚಾರದಲ್ಲಿ? ಅದೇ ತೇಜು ಆಸ್ತಿ ಕೊಡೋ ವಿಚಾರ. ನಾನು ಒಂದ್ಸರಿ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಬದಲಾಯಿಸೋಂಥ ವ್ಯಕ್ತಿ ನಾನಲ್ಲ. ಬದಲಾಯಿಸ್ತಾ ಇದ್ರೆ ನಿಮ್ಗೆ ಉಳ್ಗಾಲ ಇಲ್ಲ. ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಿದ್ರೆ ನೀವು ತೇಜುಗೆ ಆಸ್ತಿ ಕೊಡೋದಕ್ಕೆ ಡಿಸೈಡ್ ಮಾಡಿದ್ದೀರಾ? ಖಂಡಿತವಾಗ್ಲು ಅವಳು ಏನೇ ಕೇಳಿದ್ರು ಕೊಟ್ಟೇ ಕೊಡ್ತೀನಿ. ಯಾರು ಅಪ್ಪಂದು ಅಂತ ಕೊಡ್ತೀರಿ? ಯಾರಪ್ಪಂದು ಯಾಕಾಗುತ್ತೆ? ದಿಸ್ ಬಿಲಾಂಗ್ಸ್ ಟು ಒನ್ ಆ್ಯಂಡ್ ಓನ್ಲಿ ಮಿಸ್ಟರ್ ಸತ್ಯದೇವ್. ನಾನು ನನ್ನ ಸ್ವಯಾರ್ಜಿತ. ಹೇಗ್ರಿ ನಿಮ್ಮ ಸ್ವಯಾರ್ಜಿತ ಆಗುತ್ತೆ? ಏನು ಯಾಮಾರಿಸ್ತಿದ್ದೀರಾ? ಹೇಗೆ ಸಂಪಾದನೆ ಮಾಡಿದ್ರಿ ಇದನ್ನೆಲ್ಲ? ನಾನು ಸಂಪಾದನೆ ಮಾಡಿದ್ದಯ್ಯ, ನಂದು ಅಂತ ಹೇಳ್ಕೊ. ಯಾರಪ್ಪಣೆ ಯಾತಕ್ಕೆ ಬೇಕು? ದಿಸ್ ಈಸ್ ಮೈನ್. ನನ್ನ ಶ್ರಮದ ಫಲ, ನನ್ನ ಬೆವರಿನ ಫಲ. ಪತ್ರಿಕೆ ಶುರು ಮಾಡೋಕೆ ನಿಮ್ಮ ಹತ್ರ ದುಡ್ಡೆಲ್ಲರಿ ಇತ್ತು? ಏನು ಹುಡ್ತಾನೆ ಕುಬೇರ ನೀವು? ಸತ್ಯದೇವ್, ನಮ್ಮಪ್ಪ ಆಗಿನ ಕಾಲದಲ್ಲೇ ನಿಮಗೆ 10 ಲಕ್ಷ ರೂಪಾಯಿ ಕೊಟ್ಟರು. ಒಂದು ವೇಳೆ ನಮ್ಮಪ್ಪ ಕೊಡ್ದಿದ್ರೆ ನೀವೊಬ್ಬರೇ ಕಡ್ದು ಕಟ್ಟೆ ಹಾಕ್ಬಿಡ್ತಿದ್ರಾ? ನೀವೊಬ್ಬರೇ ಏನು ಮಾಡ್ಕೊಳಕ್ಕಾಗ್ತಿತ್ತು? ಅಲ್ಲೇ ನಾನು ಅದನ್ನ ಇಗ್ನೋರ್ ಮಾಡ್ತಾ ಇಲ್ಲ. ಖಂಡಿತವಾಗ್ಲೂ ನಾನೇ ಬೆಳೆದೆ ಅಂತ ಹೇಳ್ತಾ ಇಲ್ಲ. ನಿಮ್ಮಪ್ಪ ಖಂಡಿತವಾಗ್ಲೂ ನನಗೆ ಹಣ ಸಹಾಯ ಮಾಡಿದ್ದಾರೆ. ಅದೇ ಹಣದಿಂದಾನೆ ನಾನು ಪತ್ರಿಕೆ ಶುರು ಮಾಡಿದೆ, ದುಡ್ಡು ಮಾಡಿದೆ. ಆದರೆ ನಿಮ್ಮಪ್ಪ ಕೊಟ್ಟರಲ್ಲ ಹಣನ, ಅದನ್ನ ಧನದ ಬಡ್ಡಿ ಲೆಕ್ಕ ಹಾಕಿ ಪೈಸಾ ತೀರಿಸಿದಿರಿ. ಗೊತ್ತಾ ನಿನಗೆ? ಎಲ್ಲಿ ತೀರಿಸಿದ್ದೀರಿ? ಸಾಲ ಹಾಗೆ ಇದೆಯಲ್ಲ. ಅವತ್ತು ನಮ್ಮಪ್ಪನ ಹತ್ರ ಮಾಡಿದ ಸಾಲ ಇವತ್ತಿನ ದಿವಸದವರೆಗೂ ಹನುಮಂತನ ಬಾಣ ಥರ ಬೆಳೆದೇ ಇದೆ. ಇನ್ನೊಂದ್ಸತಿ ನೋಡಿ ಸತ್ಯದೇವ್. ಇದೇನಾಗಿಲ್ಲ, ಹೀಗೆ ಮಾತಾಡ್ತಿದ್ಯಾ? ಏನು ತಮಾಷೆ ಮಾಡ್ತಿದ್ಯಾ ನೀನು? ನೀನು ನಿಮ್ಮ ಮಕ್ಕಳ ಥರ ಉಲ್ಟಾ ಮಾತಾಡೋದು ಕಲ್ತ್ಬಿಟ್ಯಾ? 10 ಲಕ್ಷ ಹಣನ ಬಡ್ಡಿ ಸೇರಿಸಿ ನಿನ್ನ ಅಕೌಂಟ್ಗೆ ನಾನು ಹಾಕಿದ್ನಲ್ಲ, ಯಾಕೆ ಮರ್ತೋಯ್ತಾ ನಿನಗೆ? ನೋಡು, ಅಷ್ಟೆಲ್ಲ ರಿಸ್ಕ್ ಯಾಕೆ? ನಾನು ವ್ಯವಹಾರದಲ್ಲಿ ಹುಷಾರು. ನಿಮ್ಮಪ್ಪ ಕೊಟ್ಟ ಹಣನ ನಿನ್ನ ಅಕೌಂಟ್ಗೆ ಬಡ್ಡಿ ಸಮೇತ ಸೇರಿಸಿದಿನೋಕ್ಕೆ ನನ್ನ ಹತ್ರ ದಾಖಲೆ ಇದೆ. ಪಾಸ್ಬುಕ್ಕಲ್ಲಿ ಎಂಟ್ರಿ ಇದೆ, ತಂದು ತೋರಿಸ್ತೀನಿ, ಇರು. ನೋಡು. ಯಜಮಾನ್ರೆ, ತಾವು ಸಾಲ ತೀರಿಸಿಲ್ಲ ಅಂತ ಅಮ್ಮ ಹೇಳಿದ್ರ ಅರ್ಥ ಏನು ಗೊತ್ತಾ? ನೀವು ಸಾಲ ಮಾಡಬೇಕಾದ್ರೆ ನಮ್ಮ ತಾತನ ಜೊತೆ ಒಂದು ಕರಾರು ಮಾಡಿಕೊಂಡ್ರಿ. ಆದರೆ ಸಾಲ ತೀರಿಸಿದ್ಮೇಲೆ ಆ ಕರಾರನ್ನ ಕ್ಯಾನ್ಸಲ್ ಮಾಡಿದ್ರ ಯಜಮಾನ್ರೆ? ಏನು ಹೇಳ್ತಿದ್ದೀನಿ ನೀನು? ಅನಿ, ಸತ್ಯದೇವ್, ನೀವು ನಮ್ಮಪ್ಪನ ಹತ್ರ ತಗೊಂಡಿದ್ದ ಸಾಲಕ್ಕೆ ಮಾಡ್ಕೊಂಡಿರೋ ಕರಾರು ಪತ್ರ ಇಲ್ಲೇ ಇದೆ ನೋಡಿ. ಎಲ್ಲ ದಾಖಲೆನೂ ಹಾಗೆ ಇಟ್ಟಿದ್ಯಾ? ಪರವಾಗಿಲ್ವೇ ನೀನು? ಅಫ್ಕೋರ್ಸ್ ಇದೇ ಪತ್ರನೇ. ನೋಡು, ನಮ್ಮ ಮಾವನ ಸೈನ್ ಇದೆ, ನನ್ನ ಸೈನ್ ಇದೆ, ನಿನ್ನ ಸೈನು ಇದೆಯಲ್ಲ ಅದರಲ್ಲಿ. ಅದು ಸರಿ ಸ್ವಾಮಿ, ಸಾಲ ತೀರಿಸಿದ್ರಿ ಅಂತಿದ್ರಿ, ಆದರೆ ಕರಾರು ಪತ್ರ ಹಾಗೆ ಇದೆಯಲ್ಲ. ನೀವು ಸಾಲ ತೀರಿಸಿರೋದಕ್ಕೆ ಇದರಲ್ಲಿ ದಾಖಲೆ ಇಲ್ಲ ಅಥವಾ ಬೇರೆ ಪತ್ರ ಮಾಡಿಸಿಲ್ಲ. ಸೊ ಸ್ಟಿಲ್ ನೀವು ನನ್ನ ತಾತನಿಗೆ, ಐ ಮೀನ್ ನಮ್ಮಮ್ಮಂಗೆ ಋಣಿಯಾಗೇ ಇದ್ದೀರಿ. ಅದು ಹೇಗಾಗುತ್ತೆ? ನಾನು ಆ ಹಲ್ಲಿಂಗ್ ದುಡ್ಡು ಕೊಟ್ಟಿದ್ದೀನಿ, ಅದಕ್ಕೆ ಪಾಸ್ಬುಕ್ಕಲ್ಲಿ ಎಂಟ್ರಿ ಇದೆ, ನನ್ನ ಹತ್ರ ದಾಖಲೆ ಇದೆ. ಇದೇ ಸ್ವಾಮಿ, ಆದರೆ ಕರಾರು ಪತ್ರ ಹಾಗೆ ಇದೆಯಲ್ಲ. ದುಡ್ಡು ಕೊಟ್ಟಿರೋರು ನೀವು ಆ ಕರಾರು ಪತ್ರನ ಹರಿದಾಕಬೇಕಿತ್ತು, ಅಥವಾ ಸಾಲ ತೀರಿಸಿರೋದಕ್ಕೆ ಇನ್ನೊಂದು ಪತ್ರ ಮಾಡಿಸ್ಬೇಕಿತ್ತು. ಆದರೆ ಯಾವುದನ್ನು ಮಾಡಿಸಿರೋಲ್ಲ. ಸೊ ನೀವಿನ್ನೂ ಸಾಲ ತೀರಿಸಿಲ್ಲ. ನೋ, ಅದು ಹೇಗಾಗುತ್ತೆ? ಅಲ್ಲೇ ನಿನ್ನ ಮಗ ಎಷ್ಟು ಕ್ರಿಮಿನಲ್ ನೋಡ್ತೀಯ?
ನಾನು ನಿನಗೆ ದುಡ್ಡು ಕೊಟ್ಟಿದ್ದೀನಲ್ಲ. ಕೊಟ್ಟಿಲ್ಲ ಅಂತ ನಾನು ಹೇಳಲೇ ಇಲ್ವಲ್ಲ ಸತ್ಯದೇವ್. ಆದರೆ ಸಾಲ ತಗೊಂಡಿದ್ದಕ್ಕೆ ನನ್ನ ಹತ್ರ ದಾಖಲೆ ಇದೆ. ಸಾಲ ತೀರ್ಸಿದ್ದಕ್ಕೆ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ? ನೋ ನೋ, ಇದು ಮೋಸ, ಇದು ಮೋಸ. ನೀವೆಲ್ಲ ಸೇರಿ ನನಗೆ ಮೋಸ ಮಾಡ್ತಾ ಇದ್ದೀರಾ. ನಾನು ಯಾರಿಗೂ ಬಾಕಿ ಕೊಡಬೇಕಾಗಿಲ್ಲ, ಎಲ್ಲ ನಂಬಿಕೆ ಮೇಲೆ ನಡೀತು. ಕರಾರು ಮುಗಿಸ್ಕೊಂಡಿದ್ದಕ್ಕೆ ನಾನು ದಾಖಲೆ ಇಟ್ಕೊಳ್ಳಿಲ್ಲ. ಅದನ್ನೇ ನೆಪ ಮಾಡಿಕೊಂಡು ನನ್ನ ಆಸ್ತಿನ ನಂದಲ್ಲ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದೀರಲ್ಲ ನೀವು. ಎಸ್, ಈಗ ನಾವು ಹೇಳ್ತಾ ಇರೋದು ಅದನ್ನೇ. ನಿಮ್ಮದು ಅಂತ ಏನ್ರಿ ಇದೆ ಸ್ವಾಮಿ? ಎಲ್ಲ ನಮ್ಮಮ್ಮಂದು. ನಮ್ಮಮ್ಮ ಆ ಕಾಲಕ್ಕೆ 10 ಲಕ್ಷ ಕೊಟ್ಟಿದ್ದಾರೆ. ಎಲ್ಲ ನಿಮ್ದು ಹೇಗ್ರಿ ಆಗುತ್ತೆ? ಅನಿ, ಸ್ವಂತ ಅಪ್ಪಂಗೆ ಈ ಮಟ್ಟಕ್ಕೆ ಮೋಸ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಜಾನೋ, ಸುಮ್ಮನಿರ್ತೀಯ ನೀನು? ನೀವು ಸ್ವಲ್ಪ ಸುಮ್ಮನೆ ಇರಿ. ಅತ್ತೆ, ನಿಮ್ಗಾದ್ರೂ ನಿಮ್ಮ ಆತ್ಮಸಾಕ್ಷಿ ಚುಚ್ಚೋದ್ ಬೇಡ್ವಾ? ಮಾವ ದುಡ್ಡು ವಾಪಸ್ ಮಾಡಿದ್ದಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಇಷ್ಟಾದ್ಮೇಲೂ ಯಾವುದೋ ಕಾಲದ ಕರಾರ್ ಪತ್ರ ಇಟ್ಕೊಂಡು ದುಡ್ಡೇ ಕೊಟ್ಟಿಲ್ಲ ಅಂತ ಪ್ರೂವ್ ಮಾಡಕ್ ಹೊರಟಿದ್ದೀರಾ. ಇವ್ರ ಹೆಂಡತಿಯಾಗಿ ಇದೇನಾ ನಿಮ್ ನಡವಳಿಕೆ? ಜಾನು, ನೀನು ಇದರಲ್ಲಿ ಮಧ್ಯದಲ್ಲಿ ಬರಬೇಡ. ಇದೆಲ್ಲ ವ್ಯವಹಾರ. ನನ್ನ ಗಂಡ ನನ್ನ ಮಕ್ಕಳಿಗೆ ಮೋಸ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇಲ್ಲ. ನೀನು ಮಧ್ಯದಲ್ಲಿ ಬರಕ್ ಹೋಗ್ಬೇಡ. ಹಾಗಂತ ನೀವ್ ಈ ಮಟ್ಟಕ್ಕೆ ಅನ್ಯಾಯ ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಹೇಗಿರಕ್ಕಾಗುತ್ತೆ? ಜಾನೋ, ಸುಮ್ಮನಿರು ಅಂತ ಹೇಳ್ದೆ ತಾನ ನಿನಗೆ? ಅವ್ರು ಮೋಸ ಮಾಡ್ತಾ ಇರೋದು ನಿನ್ನ ಗಂಡನಿಗೆ. ಮಗ ಹಾಳಾದರೂ ಪರವಾಗಿಲ್ಲ, ಸೊಸೆಗೆ ಆಸ್ತಿ ಕೊಡ್ತೀನಿ ಅಂತ ಹೋದ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ಈಗಲೂ ನಿಮ್ಗೆ ಆಪ್ಷನ್ ಇದೆ. ನೀವು ಆ ತೇಜಸ್ವಿನಿಗೆ ಆಸ್ತಿ ಹಂಚದೆ ಹೋದರೆ ನೀವು ಯಾವ ಸಾಲನೂ ಉಳಿಸ್ಕೊಂಡಿಲ್ಲ, ಎಲ್ಲ ತೀರಿಸ್ಬಿಟ್ಟಿದ್ದೀರ. ಆದರೆ ಹಠಕ್ಕೆ ಬಿದ್ದು ಅವಳಿಗೆ ಆಸ್ತಿ ಕೊಡ್ತೀನಿ ಅಂತ ಹೋದರೆ ನೀವಿನ್ನೂ ಸಾಲಗಾರರಾಗೇ ಇರ್ತೀರ. ಅನಿರುದ್ಧ, ಹೌದು, ಯೋಚನೆ ಮಾಡಿ. ನೀವು ಆ ತೇಜುಗೆ ಸಹಾಯ ಮಾಡಿ ನಿಮ್ಮ ಆಸ್ತಿನ ನಿಮ್ದಲ್ಲ ಅನ್ನಿಸ್ಕೋತೀರಾ, ಅಥವಾ ಅವಳು ಕೈ ಕೊಟ್ಟು ನಿಮ್ಮ ಆಸ್ತಿ ನಿಮ್ಮದೇ ಅಂತ ಎಂಜಾಯ್ ಮಾಡ್ತೀರಾ? ನಿಮಗೆ ಬಿಟ್ಟಿದ್ದು. ಯೋಚನೆ ಮಾಡಿ. ಹಾಗೆ ತಾವು ಸಾಲಗಾರರು ಅನ್ನೋದಕ್ಕೆ ಈ ಕರಾರು ಪತ್ರ ನಮ್ಮ ಹತ್ರ ಭದ್ರವಾಗೇ ಇದೆ. ನಿಮ್ಮ ನಡವಳಿಕೆ ಮೇಲೆ ಇದು ತನ್ನ ಕೆಲಸ ಶುರು ಮಾಡುತ್ತೆ. ಯೋಚನೆ ಮಾಡಿ. ಸಾಕಮ್ಮ ನಂಗೆ. ದಿನಕ್ಕೆ 2 ಆ್ಯಪಲ್ ತಿನ್ನೋವರೆಗೂ ನಾನು ಸುಮ್ಮನಿರೋದಿಲ್ಲ. ಅಮ್ಮ, ನಂದಿನ ಹೊಟ್ಟೆನ ಕನ್ನಂಬಾಡಿ ಕಟ್ಟೆನ ಇಷ್ಟೊಂದೆಲ್ಲ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ. ಅಮ್ಮ ತಾಯಿ, ನೀನು ನಮಗೊಂದು ಮುದ್ದಾದ ಮೊಮ್ಮಗು ಹೆತ್ಕೊಡೋವರೆಗೂ ನಿನ್ನ ಆರೋಗ್ಯದ ಜವಾಬ್ದಾರಿ ನಮ್ಮದು. ನಾನು ಹೀಗೆ ಯಾಕೆ ಹೇಳ್ತಿದ್ದೀನಿ ಅಂತ ನಿಂಗೆ ಈಗ ಅರ್ಥ ಆಗೋದಿಲ್ಲ. ಇಲ್ಲ ಆಂಟಿ, ಸಾಕ್ಷಿಗೆ ಗೊತ್ತು ಡಾಕ್ಟ್ರು ಅವ್ರ ಕಂಡೀಷನ್ ಬಗ್ಗೆ ಏನು ಹೇಳಿದ್ದಾರೆ ಅಂತ. ಇವರಮ್ಮ, ವಿಷಯ ಎಲ್ಲ ಗೊತ್ತಿದ್ದು ಮನಸ್ಸೆಲ್ಲ ಮುಚ್ಚಿಟ್ಕೊಂಡಿದ್ಯೇನೆ. ನೀನು ಹೀಗೆ ನೆಗ್ಲೆಕ್ಟ್ ಮಾಡೋದ್ರಿಂದಲೇ ನೀನು ಎನಿಮಿಕ್ ಆಗಿರೋದು. ಜಯಶ್ರೀ, ಅವಳ ಹೆಲ್ತ್ ಕಂಡೀಷನ್ ಬಗ್ಗೆ ಅವಳಿಗೆ ಗೊತ್ತಾಗಿದೆಯಲ್ಲ, ಸಂತೋಷ ಪಡು. ಯಾಕಿದು ಅಪ್ಸೆಟ್ ಆಗ್ತಾ ಇದೆಯಾ? ಇನ್ನೇನು ರಘುರಾಮ್, ತಂದೆ ತಾಯಿ ಜೊತೆಲಿ ಇದ್ಕೊಂಡು
ಬಸ್ರಿ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿಲ್ಲ ಅಂತ ಜನ ಬ್ಲೇಮ್ ಮಾಡೋದಿಲ್ವ ನಮ್ಮನ್ನು? ಅಮ್ಮ, ಬ್ಲೇಮ್ ಮಾಡಬೇಕಾಗಿರೋದು ನನ್ನನ್ನು. ನಾನು ನಿಮ್ಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ದೀನಿ, ಆದರೂ ನೀವು ನಿಮ್ಮ ಘನತೆ ಗೌರವನ ನೋಡದೆ ನನ್ನನ್ನು ಮತ್ತೆ ಈ ಮನೆಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಇದಕ್ಕಿಂತ ಹೆಚ್ಚಿಂದು ನನಗೇನು ಬೇಕು? ನೋಡು ಪುಟಿ, ಹಿಂದೆ ನಮ್ಮಲ್ಲಿ ಕೆಲವು ಸಣ್ಣ ಪುಟ್ಟ ಮನಸ್ತಾಪಗಳು, ಘರ್ಷಣೆಗಳು ನಡೆದಿದ್ದು ನಿಜ. ಆದರೆ ಈಗ ಅವನ್ನೆಲ್ಲ ಸಂಪೂರ್ಣವಾಗಿ ನಾವು ಮರೆತು ಸಂತೋಷವಾಗಿದ್ದೀವಿ. ನಿನ್ನ ಹೊಟ್ಟೆಲಿ ಮಗು ಇದೆಯಲ್ಲ, ಆ ಮಗು ಬ್ಯಾಕ್ಗ್ರೌಂಡ್ ಏನೇ ಇರಲಿ, ಪ್ರೇಮ್ ಆ ಮಗುವಿನ ತಂದೆ ಅಂತ ನಾವು ಮನಃಪೂರ್ವಕವಾಗಿ ಒಪ್ಕೊಂಡು ಸಂತೋಷವಾಗಿದ್ದೀವಿ ಈಗ. ಹೌದು ಕಣೆ, ಈಗ ಆ ಹಳೆ ಕೋಪ ಮನಸ್ತಾಪ ಯಾವುದೂ ಇಲ್ಲ ನಿನ್ನ ಬಗ್ಗೆ. ನಿನ್ನ ಭವಿಷ್ಯದ ಬಗ್ಗೆ ನಾವು ಓಪನ್ ಮೈಂಡೆಡ್ ಆಗಿದ್ದೀವಿ. ಈಗ ನಮಗಿರೋದು ಒಂದೇ ಕನ್ಸರ್ನ್, ನೀನು ಆರೋಗ್ಯವಾಗಿ ಮಗುಗೆ ಜನ್ಮ ಕೊಡಬೇಕು. ನೀನು ಮತ್ತು ನಿನ್ನ ಮಗು ಆರೋಗ್ಯವಾಗಿರಬೇಕು. ಅದಕ್ಕೆ ನಿನ್ನ ಆರೋಗ್ಯ ಒಂದೇ ನಮಗಿವಾಗ ಮುಖ್ಯ. ನಾವು ಹೇಳಿದ ಮಾತು ಕೇಳ್ತಾ ಇರಬೇಕು. ಮುಗಿತಾಮ್ಮ ನಿನ್ನ ಲೆಕ್ಚರು? ಆಯಿತು, ನೀನು ಹೇಳಿದ ಹಾಗೆ ಕೇಳ್ತೀನಿ. ಆದರೆ ಒಂದು ಕಂಡೀಷನ್. ಏನೇ ಅದು? ಮುಂದೆ ನಿಮ್ಮ ಮೊಮ್ಮಗುನ ನೀವೇ ನೋಡ್ಕೊಳ್ಳಿ. ನಾನಂತೂ ನಿದ್ದೆ ಕೆಟ್ಟು ಅದನ್ನು ಸುಧಾರಿಸೋಳಲ್ಲ. ಏನಂತೀರಾ ಪ್ರೇಮ್? ಆಹಾ, ಇಬ್ರು ಬಲ್ಜಾಂಡ್ರು. ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಹೊರಿಸ್ಬಿಟ್ಟು ನೀವು ಆರಾಮಾಗಿರ್ಬೇಕು ಅನ್ಕೋತೀರಾ? ಅರೆ, ಒಳ್ಳೆಯ ಐಡಿಯಾನೇ ಕೊಟ್ಟಿಲ್ಲ ಜಯಶ್ರೀ ನೀನು. ಯಾಕಾಗಬಾರ್ದು? ಪಾಪ ಅವರಿಬ್ಬರು ಮದುವೆ ಆದಮೇಲೆ ಎಲ್ಲೋ ಆಚೆ ಹೋಗೇ ಇಲ್ಲ. ಬಾಣಂತನ ಮುಗಿದ ಮೇಲೆ ಅವ್ರನ್ನೆಲ್ಲಾದ್ರೂ ಕಳಿಸೋಣ ನಾವು. ಸದ್ಯ ಮೊದಲು ಸುಖವಾಗಿ ಇವಳಿಗೆ ಮೈ ಕಳೆದು ಮಗು ಕೈಗೆ ಬರಲಿ, ಆಮೇಲೆ ಅದನ್ನೆಲ್ಲ ಪ್ಲ್ಯಾನ್ ಮಾಡೋಣ ಅಲ್ವಾ ಪ್ರೇಮ್? ಹೌದು ಆಂಟಿ. ಆಹಾ, ಅಮ್ಮ ಪ್ರೇಮು ಯಾವಾಗಲೂ ಒಂದೇ ಪಾರ್ಟಿ. ಹೌದು ಕಣೆ, ಅದರೊಳಗೇನು ತಪ್ಪು? ಅತ್ತೆಗೆ ತಕ್ಕನಾದ ಅಳಿಯ ಅಲ್ವೇನು ಪ್ರೇಮ್? ಮಾವ, ಮಾವ ಯಾಕಾಗ ನಿಂತ್ರಿ? ಬನ್ನಿ ಒಳಗೆ ಬನ್ನಿ ಮಾವ. ಏನಾಯ್ತು ಮಾವ? ಹೆಂಡತಿ, ಮಕ್ಕಳು, ಬಾಂಧವ್ಯ, ಅನುಬಂಧ ಇವೆಲ್ಲ ಬರೀ ಬೋಗಸ್ ಮಗು, ಶುದ್ಧ ಬೋಗಸ್. ನಾವು ಮೂರ್ಖರು. ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೋರಾಡ್ತೀವಿ ಅಷ್ಟೇ. ಮಾವ ಏನಾಯ್ತು? ಮನೆಯಲ್ಲಿ ಏನಾದರೂ? ನನ್ನ ಮಕ್ಕಳು ಮೋಸ ಮಾಡಿದ್ರೆ ನಂಗೆ ಬೇಜಾರಾಗ್ತಿರಲಿಲ್ಲ ಮಗು. ಆದರೆ ಇಷ್ಟು ವರ್ಷ ನನ್ನ ಜೊತೆ ಜೀವನ ನಡೆಸ್ಕೊಂಡು ಬಂದ ನನ್ನ ಧರ್ಮಪತ್ನಿ ಅಹಲ್ಯ, ಅವಳೇ ಮೋಸ ಮಾಡ್ತೀನಿ. ಅತ್ತೆ ಮೋಸ ಮಾಡಿದ್ರಾ? ಅವಳು ಹೀಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಮಕ್ಕಳು ಕೈಗೆ ಬಂದ ಮೇಲೆ ಗಂಡನ್ನು ದೂರ ಮಾಡೋ ಎಷ್ಟೋ ಜನ ರಾಕ್ಷಸೀರನ್ನ ನಾನು ನೋಡಿದ್ದೀನಿ. ಅಹಲ್ಯ ಹಾಲ್ಗೆಲ್ಲ ಅನ್ಕೊಂಡಿದ್ದು. ಏನಾಯ್ತು ಮಾವ? ಸತ್ಯದೇವಿ ಏನೂ ಸಂಪಾದನೆ ಮಾಡಿಲ್ಲಮ್ಮ, ಏನೂ ಸಾಧಿಸಿಲ್ಲ. ಈಸ್ ನಥಿಂಗ್. ಅವನೊಬ್ಬ ವೇಸ್ಟ್ ಬಾಡಿ. ಅವನದೇ ಆದ ಒಂದು ವ್ಯಕ್ತಿತ್ವ ಇಲ್ಲ, ಒಬ್ಬ ದಂಡಪಿಂಡ. ಮಾವ ಯಾರು ಹಾಗಂದ್ರು?
ಹೀಗಂತ ನನ್ನ ಹೆಂಡತಿ ಮಕ್ಕಳು ಪ್ರೂವ್ ಮಾಡಕ್ಕೆ ಹೋಗ್ತಾ ಇದ್ದಾರಮ್ಮ. ಬುದ್ಧಿ ಇದೆಯಾ ಅವ್ರಿಗೆ? ನೀವು ಮಾಡಿರೋ ಸಾಧನೆ ಕಮ್ಮಿನಾ ಮಾವ? ನಿಮ್ಮ ಎಡಗಾಲ್ನಷ್ಟು ಸಾಧನೆ ನಿಮ್ಮ ಮಕ್ಕಳು ಮಾಡಿ ತೋರಿಸ್ಲಿ. ಸಂಪಾದನೆ ಮಾಡಿಲ್ಲ ಅಂತ ಹೇಗೆ ಹೇಳ್ತಾರ ಅವರು? ಇಲ್ಲ ಮಗು, ನಂದೇನೂ ಇಲ್ಲ, ಎಲ್ಲ ಅಹಲ್ಯಂದೆ. ನಾನು ಅವಳ ಹತ್ರ ಕೂಲಿ ಆಗಿದ್ದೆ ಅಷ್ಟೆ. ಮಾವ ಪ್ಲೀಸ್, ತಮಾಷೆಗೂ ಹೀಗೆಲ್ಲ ಹೇಳಬೇಡಿ ನೀವು. ಏನಾಯ್ತು ಮಾವ? ಮನೆಯಲ್ಲಿ ಯಾಕೆ ಹೀಗಾಗ್ತಿದೆ? ಬಹಳ ವರ್ಷಗಳ ಹಿಂದೆ ನಾನು ಪತ್ರಿಕೆ ಶುರು ಮಾಡುವಾಗ ಅಹಲಿನ ತಂದೆಯಿಂದ ಹಣ ಪಡೆದಿದ್ದೆ. ಸುಮ್ಮನೆ ತಗೊಂಡಿರಲಿಲ್ಲ ಕುಸು. ಅವ್ರು ಹಣ ಕೊಡುವಾಗ ಕರಾರು ಪತ್ರ ಮಾಡಿಕೊಂಡು ಸಾಲ ಅಂತ ಕೊಟ್ಟಿದ್ರು. ಅಲ್ಲ ಮಾವ, ಇದು ಸಾಮಾನ್ಯ ಅಲ್ವಾ? ಇದಕ್ಕೂ ಆಸ್ತಿ ನಿಮ್ದಲ್ಲ ಅನ್ನೋದಕ್ಕೂ ಏನು ಸಂಬಂಧ? ನಾನು ಹಣನ ಅವ್ರ ತಂದೆ ಕೊಡಲಿಲ್ಲ ಮಗು. ಅಹಲ್ಯನ ಅಕೌಂಟ್ಗೆ ಹಾಕ್ತಾ ಋಣ ತೀರ್ತು ಅಂದೆ. ಅಹಲ್ಯನು ನಾನು ನನ್ನ ತಂದೆ ಕೊಟ್ಕೋತೀನಿ ಅಂತ. ಅವ್ರ ತಂದೆ ನನಗೆ ಹಣ ಬಂತು ಅಂದರು. ಆದರೆ ನಮ್ಮವರೇ ಅಲ್ವಾ ನನಗೆ ಮೋಸ ಮಾಡಲ್ಲ ಅಂತ ಆ ಕರಾರು ಪತ್ರದ ಬಗ್ಗೆ ನನ್ನ ಗಮನ ಕೊಡಲಿಲ್ಲಮ್ಮ. ಅದು ಹಾಗೆ ಉಳ್ಕೊಂತು. ಅದಕ್ಕೆ ಅಹಲ್ಯ ಅದನ್ನೇ ಹಿಡ್ಕೊಂಡಿದ್ದಾಳಮ್ಮ. ನೀವು ಸಾಲನೇ ತೀರಿಸಿಲ್ಲ, ನಿಮ್ದು ಅಂತ ಆಸ್ತಿ ಏನೂ ಇಲ್ಲ, ಎಲ್ಲ ನಂದು ಅಂತ ಇದ್ದಾಳೆ. ಈ ಪತ್ರ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ ನನ್ನ. ನಿಮ್ದಲ್ದೇ ಇರೋ ಆಸ್ತಿನ ಹಂಚೋಕೆ ನಿಮ್ಗೆ ಅಧಿಕಾರ ಇಲ್ಲ ಅಂತ ತಿರುಗಿ ಬಿದ್ದಿದ್ದಾಳೆ. ಕುಸು ಮುಂದುವರೆದ್ರೆ ಅವಳು ಕೋರ್ಟ್ ಮೆಟ್ಲು ಹತ್ತಾಳೆ. ಅಲ್ಲ ಮಾವ, ನೀವು ಪೂರ್ತಿ ಹಣನ ರಿಟರ್ನ್ ಮಾಡಿದ್ಮೇಲೂ ಅತ್ತೆ ಯಾಕೆ ಹೀಗೆ ಮಾಡ್ತಿದ್ದಾರೆ? ಕುಸು, ನಿನಗೆ ನನ್ನ ಆಸ್ತಿನಲ್ಲಿ ಯಾವ ಭಾಗ ಕೊಡೋದು ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಈ ಪತ್ರ ಇಟ್ಕೊಂಡು ನನ್ನ ಕೈ ಕಟ್ಟಬೇಕು, ಅದು ಅವ್ರ ಉದ್ದೇಶ, ಅವರು ಹುನ್ನಾರ. ಅದು ಇಲ್ಲ ಮಗು, ಇಷ್ಟು ವರ್ಷ ನಾ ಸಂಪಾದಿಸಿದ್ದು, ನಾ ದುಡ್ದಿದ್ದು ಯಾವುದು ನಂದಲ್ಲ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದ. ಎಂಥ ಸಂದರ್ಭ ಬಂದರೂ ನನ್ನ ಜೊತೆನೇ ಇರ್ತೀನಿ ಅಂತ ಪ್ರಮಾಣ ಮಾಡಿದ ನನ್ನ ಹೆಂಡ್ತಿನೇ ದ್ರೋಹ ಮಾಡಿದ್ದಾಳೆ. ನಾನು ಕಂಗಾಲಾಗಿ ಹೋಗಿದ್ದೀನಿ. ಇಷ್ಟು ವರ್ಷ ಸಂಸಾರ ಮಾಡಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ರು. ಮಾವ ಪ್ಲೀಸ್, ನೀವು ಕಂಗಾಲಾಗಬೇಡಿ, ನಾವೆಲ್ಲ ಇಲ್ವಾ? ಇಲ್ಲ ಮಗು, ಇಷ್ಟು ದಿನ ನಾನು ನಿನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೆ, ಕುಸು ನಮ್ಮ ಮನೆಗೆ ಬಾ, ನನ್ನ ಮಗನ ಜೊತೆ ಸಂಸಾರ ಮಾಡು ಅಂತ. ಆದರೆ ಈಗ ಕೇಳ್ಕೊತೀನಿ, ದಯವಿಟ್ಟು ಆ ಮನೆಗೆ ಬರಬೇಡಮ್ಮ, ನೀನು ಬರಬೇಡ. ನೀನು ಮಾವ ಇಲ್ಲ ಮಗು, ಮನುಷ್ಯರಿಗೆ ಆ ಮನೆಯಲ್ಲಿ ಜಾಗ ಇಲ್ಲ ಕಣೋ. ತಾಯಿ ಮಕ್ಕಳು ಸೇರ್ಕೊಂಡು ಆ ಮಟ್ಟಕ್ಕೆ ಆಟ ಆಡ್ತಾ ಇದ್ದಾರೆ. ನನ್ನ ಮಕ್ಕಳು, ನನ್ನ ಮನೆ ಅಂತ ನನ್ನ ಶ್ರಮ ಎಲ್ಲ ಧಾರೆ ಏರ್ತು. ಮತ್ತೇನಿದೆ ಬೆಲೆ? ಅದಕ್ಕೆ ಏನಿದೆ ಬೆಲೆ? ಬೇಡ ಮಗು, ನೀನು ಆ ಮನೆಗೆ ಬರಬೇಡ. ನಿನ್ನ ದಾರಿ ನೋಡ್ಕೊಂಡು ನೀನು ಹೋಗು, ನಿನ್ನ ದಾರಿ ನೋಡ್ಕೊಂಡು ನೀನು ಹೋಗು. ನನ್ನನ್ನು ಆ ಮನೆಯಿಂದ ಯಾವಾಗ ಆಚೆಗೆ ಹಾಕ್ತಾರೋ ಗೊತ್ತಿಲ್ವಲ್ಲ. ಇನ್ನು ನಿನ್ನ ಆ ಮನೆಗೆ ಬಾ ಅನ್ನೋ ಹಕ್ಕು ನನಗಿಲ್ಲ ಕಣೋ. ದೇವ್ರು ನೀನು ಒಳ್ಳೆ, ನಿನ್ನ ದಾರಿ ನೀನು ನೋಡ್ಕೊ ಮಗು. ಬರ್ತೀನಿ. ಮಾವ ಪ್ಲೀಸ್ ನಿಂತ್ಕೊಳ್ಳಿ, ಹೋಗಬೇಡಿ. ಕುಸು ನನ್ನ ತಡಿಬೇಡ ಪ್ಲೀಸ್. ಏನಾಗುತ್ತೋ ಆಗಲಿ, ನಾನು ನೋಡ್ತೀನಿ.